ಈ ಕ್ಲೈಮೇಟ್ ಇದರಿಂದ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ ನನಗೆ. ಅದಕ್ಕೆ ಒಂದು ಈರುಳ್ಳಿ ಔಷಧಿ ನಿಮ್ಗೆ ಹೇಳ್ತಾ ಇದ್ನಲ್ಲ, ಇವತ್ತು ಇನ್ನೊಂದು ವೆರೈಟಿ ಔಷಧಿ ಅಂತ ಹೇಳ್ತೀನಿ. ಅದನ್ನ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ತುಂಬಾ ಕಿಚ್ ಆಗ್ತೈತೆ ಗಂಟ್ಲು ನನಗೆ. ಅದಕ್ಕೆ ಒಂದು ಈರುಳ್ಳಿ ಔಷಧಿ ಮಾಡ್ಕೊತೀನಿ. ಆ ಈರುಳ್ಳಿ ಈ ತರ ಇರಬೇಕು, ಉದ್ದ ಈ ತರದೊಂದು ಈರುಳ್ಳಿ ತಗೊಂಡು ಒಂದು ಔಷಧಿ ಮಾಡೋದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಈರುಳ್ಳಿ ನಾನು ಆಗ್ಲೇ ಹೇಳ್ದೆ ಯಾವ ತರದ್ ತಗೋಬೇಕಂತ. ಇದನ್ನ ಮೇಲಿಂದ ತೆಕ್ಕೊಂಬಿಡೋಣ. ಇದನ್ನ ಈ ತರದ ಮಧ್ಯದಿಂದ ತೆಕ್ಕೋಬೇಕು. ಇದನ್ನ ನೀಟಾಗಿ ಈ ತರ ನೋಡಿ, ಈ ತರ ಬಂತಿದು. ಇದನ್ನ ತೆಗೆದ್ಬಿಟ್ಟು ಇದಕ್ಕೆ ನಾವೆಲ್ಲ ಔಷಧಿಗಳನ್ನ ಹಾಕೋದನ್ನ ತೋರಿಸ್ತೀವಿ ಒಂದೊಂದಾಗಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ ಹಾಕೋಣ. ನೋಡಿ, ಇಷ್ಟಾದ್ರೆ ಸಾಕು. ಶುಂಠಿ ಜಜ್ಜಿಬಿಟ್ಟು ರಸ ಮಾಡಿ ಹಾಕ್ತೀನಿ ನಾನು. ನೋಡಿ ರಸ ಇದ್ರಲ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ರಸ. ಇಷ್ಟು ರಸ ಹಾಕ್ಕೊಂಡ್ರೆ ಸಾಕು. ಮಕ್ಕಳಿಗಾದ್ರೆ ಇನ್ನೂ ಸ್ವಲ್ಪ ಅರ್ಧ ಹಾಕ್ಕೊಳ್ಳಿ ಇದರಲ್ಲಿ. ಇದು ಎಲ್ಲ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ತುಳಸಿನೂ ಇರುತ್ತೆ ಇದರಲ್ಲಿ. ಇವಾಗ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗ್ತೈತೆ ಎಲ್ಲರಿಗೂ. ಯಾಕಂದ್ರೆ ಹೇಳಿದ್ನಲ್ಲ ಆಗ್ಲೇನೆ, ಮಳೆ ಚೆನ್ನಾಗಿ ಬರ್ತಾ ಇಲ್ಲ, ಮೋಡ ಮುಚ್ಕೊಳ್ಳೋದು ಇದಾಗೋದು ಆ ಥರ ಎಲ್ಲ ಆಗ್ತೈತಿ. ಇದು ಯಾಕಂದ್ರೆ ರಸ, ಈರುಳ್ಳಿ ರಸನೂ ಚೆನ್ನಾಗಿ ಅದ್ರ ಜೊತೆ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಜೇನುತುಪ್ಪ ಇದೇ ನೋಡಿ ಯಾವ ತರ ಕುದೀತಾ ಇದೆ ಅಂತ ಕಾಣಿಸ್ತಾ ಇದೆ ನಿಮ್ಗೆಲ್ಲರಿಗೂ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇದು ಸ್ವಲ್ಪ ಹೊತ್ತು ಬಿಡಬೇಕು ಹಿಂಗೆ, ಅಂದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ನಾನು ಸ್ವಲ್ಪ ಬಿಟ್ಟಿದ್ದಕ್ಕೇನೆ ಈ ತರ ಕುದೀತಾ ಇದೆ ಅದು. ಇದನ್ನ ಇವಾಗ ಆಫ್ ಮಾಡಿಬಿಟ್ಟು ಆಮೇಲೆ ನಮಗೆ ಯಾವ ಹದದಲ್ಲಿ ಕುಡಿಯೋದು ಅಂದ್ರೆ ಬೆಚ್ಚಗಿದ್ವಾಗಲೇ ಕುಡಿಯೋಣ. ಎಷ್ಟು ಬಿಸಿ ಬೇಕನ್ನೋದು ನೋಡ್ಕೊಂಡು ನಾವು ಸ್ಪೂನ್ ಹಾಕೊಂಡು ಕುಡಿಯೋಣ. ಆಮೇಲೆ ನೋಡೋಣ ಬನ್ನಿ. ಇವಾಗ ಇದು ಆರೈತೆ, ಒಂದು ಅಳತಿಗೆ ಇದೆ ಇದು. ನಮಗೆ ಇಷ್ಟು ಬಿಸಿ ಇದ್ರೆ ಸಾಕು ನನಗೆ. ನಿಮ್ಗೆ ಇವಾಗ ಇದು ರೆಡಿ ಇದೆ ನೋಡಿ, ಕುಡಿತೀನಿ ನಾನು. ಗಂಟ್ಲು ತುಂಬಾ ಹಿತ ಅನ್ನಿಸ್ತು. ಯಾಕೆ ಹೇಳಿ, ಶುಂಠಿ, ಮೆಣಸಿನ ಪುಡಿ ಹಾಗೆ ಅರಿಶಿನ ಪುಡಿ ಎಲ್ಲ ಇರೋದ್ರಿಂದ ಗಂಟ್ಲು ಕಿಚ್ ಅನ್ನೋದು ಬೇಗ ಕಡಿಮೆ ಆಗುತ್ತೆ ಅನ್ನೋ ನನ್ನ ಉದ್ದೇಶ. ತುಂಬಾ ಚೆನ್ನಾಗಿ ಬಂದಿದೆ ಔಷಧಿ. ಇದನ್ನ ಮಾಡಿ ನೀವೆಲ್ಲ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ವರ್ಕ್ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.